ಲೋಕಸಭೆ ಚುನಾವಣೆಗೆ ಕರ್ನಾಟಕದ ಕೇಸರಿ ಕಲಿಗಳು ಸಿದ್ಧವಾಗಿದ್ದಾರೆ. ಮೊದಲ ಬಾರಿಗೆ 16 ಹೆಸರನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. 16 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಅದು ಬಹುತೇಕ ಮುಂದಿನ ವಾರದಲ್ಲಿ ಆಗುವಂತಹ ನಿರೀಕ್ಷೆ ಇದೆ. ಲೋಕಸಭೆ ಚುನಾವಣೆಗೆ ಕರ್ನಾಟಕದ ಕೇಸರಿ ಕಲಿಗಳು ರೆಡಿ ಆಗ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕ ಮಿಸ್ ಆಯಿತು. 195 ಹೆಸರನ್ನು ಬಿಡುಗಡೆ ಮಾಡಿದಾಗ ಕರ್ನಾಟಕದ ಯಾವ ಕ್ಷೇತ್ರ ಕೂಡ ಇರಲಿಲ್ಲ. ಈಗ ಎರಡನೇ ಪಟ್ಟಿಯಲ್ಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 16 ಕ್ಷೇತ್ರಗಳಿಗೆ 28ರ ಪೈಕಿ 16 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಬಹುದು ನಿರೀಕ್ಷೆ ಇದೆ. ಮುಂದಿನ ವಾರವೇ ಬಿಜೆಪಿಯ ಪಟ್ಟಿ ಕೂಡ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಈ ನಡುವೆ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ನಾಳೆ. ಆ ಸಭೆಯಲ್ಲಿ ರಾಜಾಹುಲಿ BS ಯಡಿಯೂರಪ್ಪನವರು ಭಾಗವಹಿಸ್ತಾ ಇದ್ದಾರೆ ತಮ್ಮ ಕೋಟಾದಿಂದ. ಹಾಗಾದರೆ ಯಾರ್ಯಾರಿಗೆ ಟಿಕೆಟನ್ನು ಕೊಡಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವರ ಆತ್ಮೀಯರೇ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ. ಅವರುಗಳಿಗೆ ಟಿಕೆಟನ್ನು ಕೊಡಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಯಾವ ಪಾತ್ರವನ್ನು ವಹಿಸ್ತಾರೆ, ಇವರ ಮಾತಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಇಲ್ವಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಹಾಗೆ ನೋಡೋಕೆ ಹೋದರೆ ಇವತ್ತು ಯಡಿಯೂರಪ್ಪನವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾಳೆಯ ಸ್ಕ್ರೀನಿಂಗ್ ಕಮಿಟಿ ಸಭೆ ಅಂದರೆ ಚುನಾವಣಾ ಸಮಿತಿ ಸಭೆ ಏನಿದೆ ಆ ಸಭೆಯಲ್ಲಿ ಕೂಡ, ಯಾಕೆಂದರೆ ಅವರು ಕೂಡ ಸದಸ್ಯರೇ ಆಗಿರೋದ್ರಿಂದ ಅದರಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನಾಳೆ ಕೇಂದ್ರೀಯ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಇದೆ. ನಾಳೆ ಕರ್ನಾಟಕದ ಪಟ್ಟಿ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗುತ್ತೆ. ಹೈಕಮಾಂಡ್ಗೆ ಈಗಾಗಲೇ ರಾಜ್ಯದಿಂದ 28 ಕ್ಷೇತ್ರಗಳಿಗೂ ಸಂಭಾವ್ಯರ ಹೆಸರು ರವಾನೆ ಆಗಿದೆ. ಗೆಲ್ಲುವ 5 ಕ್ಷೇತ್ರಗಳಿಗೆ ಒಂದೇ ಹೆಸರು ರವಾನೆ ಮಾಡಿದಾರಂತೆ. ಇನ್ನು 8 ಕ್ಷೇತ್ರಗಳಿಗೆ ತಲಾ 2 ಸಂಭಾವ್ಯರ ಹೆಸರನ್ನು ರವಾನೆ ಮಾಡಿದ್ದಾರೆ. ಇಬ್ಬಿಬ್ಬರು 8ರಿಂದ 10 ಕ್ಷೇತ್ರಗಳಿಗೆ. ಇನ್ನುಳಿದ ಕ್ಷೇತ್ರಗಳಿಗೆ 3ರಿಂದ 4 ಸಂಭಾವ್ಯರ ಹೆಸರುಗಳು ಕೂಡ ರವಾನೆಯಾಗಿದೆಯಂತೆ. ಕನಿಷ್ಠ 5-6 ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಡಿಯೂರಪ್ಪನವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ತಮ್ಮ ಕಡೆಯವರಿಗೆ, ತಮ್ಮ ಬಣ್ಣದವರಿಗೆ ಅಥವಾ ತಮ್ಮ ಬೆಂಬಲಿಗರಿಗೆ, ತಮ್ಮ ಆತ್ಮೀಯರಿಗೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ನೋಡಿ, ಶಿವಮೊಗ್ಗದಲ್ಲಿ ಹಾಗೆ ನೋಡೋಕೆ ಹೋದರೆ ಅವರ ಪುತ್ರ ರಾಘವೇಂದ್ರನೇ ಹಾಲಿ MP ಇದ್ದಾರೆ. ಅವ್ರಿಗೆ ಬಹುತೇಕ ಟಿಕೆಟ್ ಇನ್ಯಾರೂ ಇಲ್ಲ. ಅದು ಬಿಟ್ಟರೆ ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಬೆಂಗಳೂರು ಉತ್ತರ ಕ್ಷೇತ್ರಗಳಿಗೆ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಡಿಯೂರಪ್ಪನವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅಂದರೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ, ಚಾಮರಾಜನಗರಕ್ಕೆ N ಮಹೇಶ್ ಸೇರಿ ಹಲವು ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಯಡಿಯೂರಪ್ಪನವರು ಕಸರತ್ತು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರು ಸಭೆಗೆ ಹೋದಾಗ ಯಾವ ಅಭ್ಯರ್ಥಿಯ ಪ್ಲಸ್ ಏನು, ಯಾವ ಅಭ್ಯರ್ಥಿಯ ಮೈನಸ್ ಏನು, ಕ್ಷೇತ್ರದಲ್ಲಿ ಹೇಗಿದೆ, ಆ ವ್ಯಕ್ತಿಯ ಬಗ್ಗೆ ಅಭಿಪ್ರಾಯಗಳು, ಇದೆಲ್ಲವನ್ನು ಕೂಡ ಅವರು ಸಭೆಯಲ್ಲಿ ತಿಳಿಸ್ತಾರೆ. ಅದನ್ನು ಅವರು ಯಾವ ರೀತಿ ಮಾಡ್ಕೊಳ್ತಾರೆ ನೋಡೋಣ. ಬೀದರ್ನ ಸಂಭಾವ್ಯ ಅಭ್ಯರ್ಥಿಗಳು ಎರಡೂ ಪಕ್ಷದಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೀದರ್ನ ಸಂಭಾವ್ಯ ಅಭ್ಯರ್ಥಿಗಳು ಭಗವಂತ ಖೂಬಾ BJPಯಿಂದ, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಕಾಂಗ್ರೆಸ್ನಿಂದ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಫೈನಲ್ ಆಗಿಲ್ಲ. ಸಂಭಾವ್ಯರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇವರಿವರು ಆಗಬಹುದು ಅಂತ. ಇನ್ನು ಬೀದರ್ನಲ್ಲಿ ಬೇರೆ ಅವರ ಹೆಸರು ಕೂಡ ಇದೆ. ಈಶ್ವರ್ ಸಿಂಗ್ ಠಾಕೂರ್ ಅವರ ಹೆಸರಿದೆ, ರಾಜಶೇಖರ್ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯಾರ ಹೆಸರು ಫೈನಲ್ ಆಗುತ್ತೆ ಅಂತಕ್ಕಂಥದ್ದು ಇನ್ನೂ ಕೂಡ ಕನ್ಫರ್ಮೇಷನ್ ಇಲ್ಲ, ಈಗಲೇ ಗೊತ್ತಿಲ್ಲ. ಮುಂದಿನ ವಾರ ಇದೆಲ್ಲದಕ್ಕೂ ಕೂಡ ಒಂದು ಅಂತಿಮ ಮುದ್ರೆ ಸಿಗಬಹುದು. ಇನ್ನು ಬಾಗಲಕೋಟೆ ಸಂಭಾವ್ಯ ಅಭ್ಯರ್ಥಿಗಳು PC ಗದ್ದಿಗೌಡರು ಹಾಲಿ MP ಇದ್ದಾರೆ BJPಯಿಂದ. ಅದನ್ನು ಬಿಟ್ಟರೆ ಬೇರೆಯವರು ಕಾಂಗ್ರೆಸ್ನಿಂದ ನಾಯಕ ಅವರಿದ್ದಾರೆ. ಸೊ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ. ಅದರ ಜೊತೆಗೆ ವೀಣಾ ಕಾಶಪ್ಪನವರ್ ಅಂದರೆ ವಿಜಯಾನಂದ ಕಾಶಪ್ಪನವರ್ ಅವರ ಪತ್ನಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮುರುಗೇಶ್ ನಿರಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಐ ಡೋಂಟ್ ನೋ ಯಾವ ರೀತಿಯದು ಹೆಸರು ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ, BJP ಅಭ್ಯರ್ಥಿ, ಆಮೇಲೆ ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ, BJP ಅವ್ರು ಯಾರನ್ನ ಕ್ಯಾಂಡಿಡೇಟ್ ಹಾಕ್ತಾರೆ ಅನ್ನೋದನ್ನು ನೋಡಿಕೊಂಡು ಕಾಂಗ್ರೆಸ್ ಅವ್ರು ಹಾಕೋ ಸಾಧ್ಯತೆ ಇರುತ್ತೆ. ಕಾಂಗ್ರೆಸ್ ಅವ್ರು ಯಾರನ್ನ ಹಾಕ್ತಾರೆ ಅಂತ ನೋಡಿಕೊಂಡು BJP ಅವ್ರು ಹಾಕೋ ಸಾಧ್ಯತೆ ಇರುತ್ತೆ. ಇನ್ನು ಬಳ್ಳಾರಿಯಿಂದ ಶ್ರೀರಾಮುಲು ಅವರ ಹೆಸರು BJPಯಿಂದ ಕೇಳಿ ಬರ್ತಾ ಇದ್ದರೆ, ಉಗ್ರಪ್ಪನವರ ಹೆಸರು, ಮಾಜಿ ಸಂಸದರ ಹೆಸರು ಕಾಂಗ್ರೆಸ್ಸಿಂದ ಕೇಳಿ ಬರ್ತಾ ಇದೆ. ಹಾಗೆಯೇ ಬಂಗಾರು ಹನುಮಂತು ಅವರು BJPಯಿಂದ ಇದ್ದರೆ, ವೆಂಕಟೇಶ್ ಪ್ರಸಾದ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಬಳ್ಳಾರಿಯ ಸಂಭಾವ್ಯ ಅಭ್ಯರ್ಥಿಗಳು ಎರಡು ಪಕ್ಷದಿಂದ. ಈ ಸರ್ತಿ ಮೈತ್ರಿ ಬೇರೆ ಆಗಿರೋದ್ರಿಂದ ನಾವು JDS ಇಲ್ಲಿ ತಗೊಳಕ್ಕೆ ಬರಲ್ಲ. ಇಬ್ಬರಲ್ಲಿ ಒಬ್ಬರು ತಾನೇ ಸ್ಪರ್ಧೆ ಮಾಡೋದು, ಐದರ್ BJP ಆರ್ JDS. ಹಾಗೆ
ಇನ್ನು ಚಿಕ್ಕೋಡಿನಲ್ಲಿ ರಮೇಶ್ ಕತ್ತಿ ಹೆಸರು ಕೇಳಿ ಬರ್ತಾ ಇದೆ, ಲಕ್ಷ್ಮಣ್ ರಾವ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಸಿಂದ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು, ಹಾಲಿ ಸಂಸದರು ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಲಕ್ಷ್ಮಣ್ ರಾವ್ ಚಿಂಗಳೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಬಹುತೇಕ BJPಯ ಟಿಕೆಟ್ ಫಿಕ್ಸ್ ಅಂತ ಇದ್ದಾರೆ. ಇನ್ನು ವಿಜಯಪುರದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥವರು ರಮೇಶ್ ಜಿಗಜಿಣಗಿ, ರಾಜು ಅಲ್ಗೂರ್ ಅವ್ರ ಹೆಸರು ಕಾಂಗ್ರೆಸ್ಸಿಂದ ಕೇಳಿ ಬರ್ತಾ ಇದೆ. ಬಟ್ ರಮೇಶ್ ಜಿಗಜಿಣಗಿ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಒಂದು ಬಾರಿ ಹೇಳಿದರು. ವಯೋಸಹಜ ಕೂಡ ಇರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ಲ ಗೊತ್ತಿಲ್ಲ. ಮಹೇಂದ್ರ ಕುಮಾರ್ ನಾಯಕ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ವಿಜಯಪುರದಿಂದ. ರಾಜು ಅಲ್ಗೂರ್ ಅವ್ರ ಹೆಸರು ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಸಂಭಾವ್ಯ ಅಭ್ಯರ್ಥಿಗಳು BJPಯಿಂದ ಸುಧಾಕರ್ ಅವರು ಕೊಡ್ತಾರಾ ಗೊತ್ತಿಲ್ಲ. ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅಂತ ಇದ್ದಾರೆ. ಈ ಹಿಂದೆ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದರು. ಸೊ ಆಲೂರು ವಿಶ್ವನಾಥ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಅಂತ ಸಿದ್ದರಾಮಯ್ಯನವರ ಒಲವು ರಕ್ಷಾರಾಮಯ್ಯ ಕಡೆಗಿದೆ. ಇನ್ನು ಹಾವೇರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ಹೆಸರಿದೆ, ಆನಂದ್ ಗಂಗಾಧರ್ ಅವ್ರ ಹೆಸರಿದೆ ಕಾಂಗ್ರೆಸ್ನಿಂದ. ಗೊತ್ತಿಲ್ಲ ಯಾರ ಹೆಸರು ಏನು ಫೈನಲ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಎಲ್ಲವೂ ಕೂಡ ಏನಂತಂದರೆ ಪ್ರಮುಖವಾಗಿ ಸಂಭಾವ್ಯರ ಹೆಸರುಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸಂಭಾವ್ಯರ ಹೆಸರು. ಸೊ ಹಾಗಾಗಿ ಇದು ಇನ್ನೂ ಫೈನಲ್ ಆಗಬೇಕಲ್ಲ, BJPಯಿಂದನೂ ಫೈನಲ್ ಆಗಬೇಕು, ಕಾಂಗ್ರೆಸ್ಸಿಂದನೂ ಫೈನಲ್ ಆಗಬೇಕು, ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗಬೇಕು. ಅದೇ ಸೊ ಬಿಡುಗಡೆ ಆಗೋದಕ್ಕೂ ಮೊದಲು ಈ ಥರ ಸಂಭಾವ್ಯರ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಈಗ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು ಹಾಲಿ ಸಂಸದರು, ಕೇಂದ್ರ ಸಚಿವರು, ಅವ್ರ ಹೆಸರು ಕೇಳಿ ಬರ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರ ಹೆಸರು ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ, ವಿನಯ್ ಕುಲಕರ್ಣಿ. ಹಾಗೆಯೇ ಜಗದೀಶ್ ಶೆಟ್ಟರ್ ಹೆಸರು ಇದೆ ಧಾರವಾಡಕ್ಕೆ. ಹಾಗೆಯೇ ಶಿವಲೀಲಾ ಅವ್ರ ಹೆಸರು ಕೂಡ, ಕುಲಕರ್ಣಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರಿಗಾಗುತ್ತೆ ಫೈನಲ್ ಅಂತ ಗೊತ್ತಿಲ್ಲ. ಮಹಿಳಾ ಸಂಖ್ಯೆ ತುಂಬ ಕಡಿಮೆ ಇದೆ. ಬಟ್ ಏನೋ ಮಹಿಳೆಯರಿಗೆ ಹೆಚ್ಚಿನ ಸೀಟ್ ಕೊಡ್ತೀವಿ ಅಂತ BJP ಕಾಂಗ್ರೆಸ್ ಎರಡೂ ಹೇಳಿತ್ತು. ತುಂಬ ಕಡಿಮೆ ಕಂಡು ಬರ್ತಾ ಇದೆ. ಹಾಗೆಯೇ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರ ಹೆಸರು ಧಾರವಾಡಕ್ಕೆ ಕೇಳಿ ಬರ್ತಾ ಇದೆ. ರಾಜಾ ಉಳ್ಳೆಗಡ್ಡಿ ಅವರ ಹೆಸರು ಕಾಂಗ್ರೆಸ್ನಿಂದ ಕೇಳಿ ಬರ್ತಾ ಇದೆ. ಬಹುತೇಕ ಪ್ರಹ್ಲಾದ್ ಜೋಶಿ ಮೊನ್ನೆ ಅನೌನ್ಸ್ ಮಾಡಿದ್ರಪ್ಪ, ನಾನೇ ಅಭ್ಯರ್ಥಿ ಧಾರವಾಡದಿಂದ ಅಂತ. ಗೊತ್ತಿಲ್ಲ, ಮಿನಿಸ್ಟ್ರು ಕೂಡ ಆಗಿರೋದ್ರಿಂದ ಬಹುತೇಕ ಅವರಿಗೆ ಫೈನಲ್ ಆಗ್ಬೋದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಭಾವ್ಯ ಅಭ್ಯರ್ಥಿಗಳು, ಒಂದು ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಕಾಂಗ್ರೆಸ್ನಿಂದ ರಮಾನಾಥ ರೈ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್, ಮತ್ತೊಂದು ಕಡೆ ರಮಾನಾಥ ರೈ, ಮತ್ತೊಂದು ಕಡೆ ಬ್ರಿಜೇಶ್ ಚೌಟ ಅವ್ರ ಹೆಸರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವ್ರ ಹೆಸರು BJPಯಿಂದ, ವಿನಯ್ ಕುಮಾರ್ ಸೊರಕೆ ಅವರ ಹೆಸರು ಕಾಂಗ್ರೆಸ್ನಿಂದ ಅಂತ ಇದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ BJPಯಿಂದ. ರಮಾನಾಥ ರೈ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದು ಎರಡೂ ಪಕ್ಷಗಳಲ್ಲಿ ಬರ್ತಾ ಇರತಕ್ಕಂಥದ್ದು. ಇನ್ನು ಕೊಪ್ಪಳದಲ್ಲಿ ಹಾಲಿ ಸಂಸದರು ಸಂಗಣ್ಣ ಕರಡಿ ಅವ್ರಿಗೆ ಟಿಕೆಟ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ಗೊತ್ತಿಲ್ಲ. ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ನಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರು. ಜೊತೆಗೆ ಡಾಕ್ಟರ್ ಬಸವರಾಜು BJPಯಿಂದ ಇನ್ನೊಂದು ಸಂಭಾವ್ಯ ಹೆಸರು ಕೇಳಿ ಬರ್ತಾ ಇದೆ. ರಾಜಶೇಖರ್ ಹಿಟ್ನಾಳ್ ಅವ್ರ ಹೆಸರು ಕಳೆದ ಬಾರಿ ಪಾಪ ಸೋತಿದ್ರು, ಈ ಸರ್ತಿ ಮತ್ತೆ ಕೊಡಬಹುದು ಚಾನ್ಸು. ಚಿತ್ರದುರ್ಗದ ಸಂಭಾವ್ಯ ಅಭ್ಯರ್ಥಿಗಳು ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರಿದ್ದಾರೆ. ಕಾಂಗ್ರೆಸ್ಸಿಂದ ಚಂದ್ರಪ್ಪ. ಇದು ಆಲ್ಮೋಸ್ಟ್ ಫೈನಲ್ ಆಗಿದೆ ಚಂದ್ರಪ್ಪ ಅವ್ರ ಹೆಸರು. ಅಥವಾ ಜನಾರ್ದನ ಸ್ವಾಮಿ ಅಂತ ಇದ್ದಾರೆ. ನಾರಾಯಣ ಸ್ವಾಮಿಗೆ ಕೈ ತಪ್ಪಿದರೆ ಜನಾರ್ದನ್ ಸ್ವಾಮಿ BJPಯಿಂದ ಹುರಿಯಾಳಾಗಿ ಇಳಿಬಹುದು. ಇನ್ನೊಂದು ಅಟೆಂಪ್ಟ್ ಮಾಡಿದ್ದಾರೆ BJPಯವರು, ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ. ಮಾದಾರ ಚೆನ್ನಯ್ಯ ಸ್ವಾಮಿಗಳನ್ನೇ ಚುನಾವಣೆ ನಿಲ್ಲಿಸಬೇಕು ಅಂತ. ಅದಕ್ಕೆ ಅವ್ರು ಎಸ್ ಅಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇನ್ನು ದಾವಣಗೆರೆಯಲ್ಲಿ ಒಂದು GM ಸಿದ್ದೇಶ್ವರ್ ಹಾಲಿ ಸಂಸದರು, ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಬಹಳ ಬಲವಾಗಿ ಕೇಳಿ ಬರ್ತಾ ಇದೆ. ನೋಡೋಣ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರು, ಹಾಗಾಗಿ ಅವ್ರಿಗೇನಾದ್ರು ಟಿಕೆಟ್ ಸಿಗುತ್ತಾ ಅಂತ. GM ಸಿದ್ದೇಶ್ವರ್ ಅವರ ಹೆಸರು ಬಿಟ್ಟರೆ MP ರೇಣುಕಾಚಾರ್ಯ ಭಾರಿ ಓಡಾಡ್ತಾ ಇದ್ದರು ನನಗೆ ಟಿಕೆಟ್ ಅಂತ. ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸೊ ಇನ್ನು ದಾವಣಗೆರೆಯಲ್ಲಿ ರವಿಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಡಾಕ್ಟರ್ ರವಿಕುಮಾರ್ ಅಂತ. ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ಬಹುತೇಕ ಕಾಂಗ್ರೆಸ್ನಿಂದ ಫೈನಲ್ ಆಗುತ್ತಾ, ಆಯ್ಕೆಗಳು ಕಡಿಮೆ ಇದೆ. ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಬಂದರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು BJPಯಿಂದ, ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ನಿಂದ ಅಂತ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಇನ್ನೂ ಕೂಡ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿಲ್ಲ, ಬಟ್ ನೋಡೋಣ. ಅಥವಾ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಮಿಸ್ ಆದರೆ CT ರವಿ BJPಯಿಂದ, ಡಾಕ್ಟರ್ ಅಂಶುಮಂತ್ ಅಂತಂದ್ಬಿಟ್ಟು ಕಾಂಗ್ರೆಸ್ನಿಂದ ಹೆಸರು ಕೇಳಿ ಬರ್ತಾ ಇದೆ. ಅದೆರಡೂ ಇಲ್ಲ ಅಂತಂದರೆ
ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ಅವ್ರು ತುಂಬ ಕೇಳ್ಕೊಂಡಿದ್ದಾರೆ ಟಿಕೆಟ್ ಕೊಡಿ ಅಂತ. ಸೊ ಅವ್ರಿಗೇನಾದರೂ ಮೊಗವೀರ ಕಮ್ಯುನಿಟಿ ವತಿಯಿಂದ ಕೊಡೋದಾದರೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಸಿಗ್ಬೋದು. ತುಮಕೂರಿಗೆ ಬರೋದಾದರೆ ತುಂಬ ದೊಡ್ಡ ಹೆಸರು ಕೇಳಿ ಬರ್ತಾ ಇರೋದು ವಿ ಸೋಮಣ್ಣ. ಮುದ್ದು ಹನುಮೇಗೌಡರ ಹೆಸರು ಕಾಂಗ್ರೆಸ್ಸಿಂದ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಗೆ ಅವ್ರು ಈಗಾಗಲೇ ಜಾಯ್ನ್ ಆಗಿದ್ದಾರೆ ಮುದ್ದು ಹನುಮೇಗೌಡರು. ವಿ ಸೋಮಣ್ಣ ಅವ್ರು ಇಲ್ಲ ಅಂತಂದರೆ, ಅವ್ರಿಗೆ ಸಿಗಲಿಲ್ಲ ಅಂತಂದರೆ ಸ್ಥಳೀಯರು ಮಾಧುಸ್ವಾಮಿಯವರು ಅಥವಾ ಕಾಂಗ್ರೆಸ್ಸಿಂದ ಗೌರಿಶಂಕರ್ ಚನ್ನಿಗಪ್ಪನವ್ರ ಮಗ ಅವರು ಕಾಂಗ್ರೆಸ್ ಸೇರ್ಪಡೆಯಾದರು, ಅವ್ರಿಗೂ ಟಿಕೆಟ್ ಸಿಗ್ಬೋದು. ಅಥವಾ ಡಾಕ್ಟರ್ ಪರಮೇಶ್ವರ್ ಅಂತ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ ಬಿ ಜೆ ಪಿಯಿಂದ. ಸೊ ಹಾಗಾಗಿ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಹುತೇಕ ಆಲ್ಮೋಸ್ಟ್ ಅಂತಕ್ಕಂಥದ್ದು ನಾನು ಆರಂಭದಲ್ಲಿ ಹೇಳಿದೆ, ಗೆಲ್ಲುವಂತಹ 5 ಕ್ಷೇತ್ರಗಳಿಗೆ ಒಂದೇ ಹೆಸರು. ಇನ್ನು ಶಿವಮೊಗ್ಗ ನೋಡ್ತಾ ಇದ್ದೀರಾ, ಶಿವಮೊಗ್ಗದಲ್ಲಿ ಬಿ ಜೆ ಪಿಯಿಂದ ಬಿ ವೈ ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಬಂಗಾರಪ್ಪನವರ ಪುತ್ರಿ ಶಿವರಾಜ್ ಕುಮಾರ್ ಅವರ ಪತ್ನಿ, ಅವರಿಗೆ ಟಿಕೆಟ್ ಫೈನಲ್ ಬಹುತೇಕ ಅನ್ನೋ ರೀತಿಯಲ್ಲೇ ಇದೆ. ಶಿವಮೊಗ್ಗದ ಆಲ್ಮೋಸ್ಟ್ ಫೈನಲ್ ಆದಂಗಿದೆ ಎರಡೂ ಪಾರ್ಟಿಗಳಿಂದ. ಬಿ ವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್, ಇದು ಆಲ್ಮೋಸ್ಟ್ ಫೈನಲ್ ಇದು, ಯಾಕೆಂದರೆ ಸಂಭಾವ್ಯರಿಲ್ಲ. ಮೈಸೂರಿಗೆ ಬರೋದೇ ಆದರೆ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿಯಿಂದ ಅಂತ ಹೆಸರು ಕೇಳಿ ಬರ್ತಾ ಇದೆ. ಡಾಕ್ಟರ್ ಸುಶ್ರುತ್ ಅವ್ರ ಹೆಸರು ಕಾಂಗ್ರೆಸ್ಸಿಂದ ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಬಿ ಜೆ ಪಿಯಿಂದ, ಅಥವಾ ವಿಜಯ್ ಕುಮಾರ್ ಅಂತ ಇನ್ನೊಬ್ಬರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇದ್ದಾರೆ, ಅವರು ಕೊಡ್ಬೋದು. ಇಲ್ಲ ಅಂದರೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಮಿಸ್ ಆಗಿದೆ, ಬಹಳ ಆಶ್ಚರ್ಯ ಇದು. ಆರಂಭದಲ್ಲಿ ಕೇಳಿ ಬಂದಿದ್ದೆ ಯತೀಂದ್ರ ಸಿದ್ದರಾಮಯ್ಯ ಅಂತ. ಓಕೆ, ರಾಜಾ ಅಮರೇಶ್ವರ್ ನಾಯಕ್ ಬಿ ಜೆ ಪಿಯಿಂದ ರಾಯಚೂರಿಗೆ, ರಾಜರಾಯಪ್ಪ ನಾಯಕ್ ಅವರು ಕಾಂಗ್ರೆಸ್ಸಿಂದ. ಇಬ್ಬರ ಮಧ್ಯದಲ್ಲಿ ಫೈಟ್ ಇದೆ ರಾಜಾ ಅಮರೇಶ್ ನಾಯಕ್ ಮತ್ತು ಬಿ ವಿ ನಾಯಕ್ ನಡುವಣ. ಅದು ಎಸ್ ಟಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂಯೆನ್ಸಿ, ಎಸ್ ಟಿ ಪರಿಶಿಷ್ಟ ಪಂಗಡ. ದೇವಣ್ಣ ನಾಯಕ್ ಅವರು ಕಾಂಗ್ರೆಸ್ಸಿಂದ. ಇಬ್ಬರಲ್ಲಿ ಯಾರಿಗೆ ಬೇಕಾದರೂ ಆಗ್ಬೋದು, ನೋಡೋಣ ಟಿಕೆಟ್ ಯಾರಿಗೆ ಫೈನಲ್ ಆಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಮತ್ತು ಸುಕೇಶ್ ಇಬ್ಬರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಮಸೂದ್ ಅವರಿಂದ ಆರಂಭ ಮಾಡಿಬಿಡ್ತೀನಿ. ಎಸ್ ಮಸೂದ್, ಈಗ ಬಿ ಜೆ ಪಿ ಯಡಿಯೂರಪ್ಪನವ್ರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಟಿಕೆಟ್ ಯಾವಾಗ ಫೈನಲ್ ಆಗ್ಬೋದು, ಎಷ್ಟು ಕ್ಷೇತ್ರಗಳಿಗೆ ಫೈನಲ್ ಆಗ್ಬೋದು, ಯಡಿಯೂರಪ್ಪನವರ ಲೆಕ್ಕಾಚಾರ ಏನು ಪ್ರಮುಖವಾಗಿ? ಅರವಿಂದ್, ಈಗಾಗಲೇ ಬಿಜೆಪಿ ಹೈಕಮಾಂಡ್ ಮೊದಲ ಪಟ್ಟಿಯನ್ನು ಇಡೀ ದೇಶಾದ್ಯಂತ ರಿಲೀಸ್ ಮಾಡಿರುವಂಥದ್ದು 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು. ಈಗ ಎರಡನೇ ಪಟ್ಟಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ನಾಳೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ. ಈಗಾಗಲೇ ನಿನ್ನೆ ಸಂಜೆನೇ ಯಡಿಯೂರಪ್ಪನವರು ದೆಹಲಿಗೆ ಹೋಗಿದ್ದಾರೆ. ನಾಳೆಯ ಸಭೆಯಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾರೆ, ಅವರು ಕೂಡ ಸಿ ಮೆಂಬರು. ಆ ಹಿನ್ನೆಲೆಯಲ್ಲೇ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಇನ್ನೊಂದು, ಮೊನ್ನೆ ಬಿಜೆಪಿ ನಾಯಕರು ಕೂಡ ರಾಜ್ಯದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆ ಮಾಡಿ 28 ಕ್ಷೇತ್ರಗಳಿಗೂ ಕೂಡ ಬಹುತೇಕ ಸಂಭಾವ್ಯ ಅಭ್ಯರ್ಥಿಯರ ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಕೂಡ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ನಾಯಕರು ದೆಹಲಿಯಲ್ಲಿ ಕೋರ್ ಕಮಿಟಿ ಸಭೆ ಮಾಡ್ತಾರೆ, ಅಲ್ಲೂ ಕೂಡ ಪಟ್ಟಿ ಫೈನಲ್ ಆಗುತ್ತೆ. ನಾಳೆ ಏನು ನಡೆಯುತ್ತೆ ಸಭೆಯಲ್ಲಿ, ನಾಳೆ ಬಹುತೇಕ ಎಷ್ಟು ಕ್ಷೇತ್ರಗಳಿಗೆ ಕರ್ನಾಟಕದ ಮೊದಲ ಪಟ್ಟಿ, ಇಡೀ ದೇಶದ ಎರಡನೇ ಪಟ್ಟಿ, ಎಷ್ಟು ಕ್ಷೇತ್ರಗಳಿಗೆ ಅನೌನ್ಸ್ಮೆಂಟ್ ಮಾಡಬೇಕು ಕರ್ನಾಟಕಕ್ಕೆ ಅನ್ನುವಂಥ ಒಂದು ತೀರ್ಮಾನವನ್ನು ನಾಳೆ ಕೇಂದ್ರೀಯ ಬಿಜೆಪಿ ನಾಯಕರು ತೆಗೆದುಕೊಳ್ತಾರೆ. ಬಹುತೇಕ 14ರಿಂದ 16 ಕ್ಷೇತ್ರಗಳಿಗೆ ಕರ್ನಾಟಕದ ಮೊದಲ ಪಟ್ಟಿಯಲ್ಲೇ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಯಾಕೆಂದರೆ ಬಹುತೇಕ ಹಾಲಿ ಕೇಂದ್ರ ಸಚಿವರು ಇದ್ದಾರೆ, ಜೊತೆಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಹುತೇಕ ಗೆಲ್ಲುವಂತಹ ಅಭ್ಯರ್ಥಿಗಳನ್ನು ಕೂಡ ಒಂದೇ ಹೆಸರು ಕೊಟ್ಟು ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ 14ರಿಂದ 14 ಕ್ಷೇತ್ರಗಳಿಗೆ ಕರ್ನಾಟಕದಿಂದ ಮೊದಲ ಪಟ್ಟಿಯಲ್ಲಿ ಹೆಸರುಗಳು ಪ್ರಕಟ ಆಗ್ತವೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬಾರಿ ಬಿಜೆಪಿ ಬಹಳ ಮುಂಚಿತವಾಗಿ ಚುನಾವಣಾ ತಯಾರಿಯನ್ನು ಮಾಡ್ಕೊಳ್ತಾ ಇದೆ, ಕಾಂಗ್ರೆಸ್ಗಿಂತ ಮುಂಚಿತವಾಗಿ ಅಭ್ಯರ್ಥಿಗಳ ಘೋಷಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಮಾರ್ಚ್ 2ನೇ ವಾರದ ಅಂತ್ಯದ ಹೊತ್ತಿಗೆ ಚುನಾವಣಾ ವೇಳಾಪಟ್ಟಿ ಕೂಡ ಪ್ರಕಟವಾಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಬಿಜೆಪಿ ಈ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಇನ್ನು ಯಡಿಯೂರಪ್ಪನವರು ತಮ್ಮ ಆಪ್ತರಿಗೂ ಕೂಡ ಪ್ರತಿ ಸಲವೂ ಕೂಡ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ತಾ ಇರ್ತಾರೆ, ವಿಧಾನಸಭೆಯಲ್ಲಿ ಲೋಕಸಭೆ ಇರಲಿ. ಈ ಬಾರಿಯೂ ಕೂಡ 7-8 ಕ್ಷೇತ್ರಗಳಿಗೆ ತಮ್ಮ ಆಪ್ತರನ್ನ, ಈಗ ಹಾಲಿ ಕೆಲವರು ಸಚಿವರು, ಕೆಲವರು ಎಂಪಿಗಳು ಕೂಡ ಆಗಿದ್ದಾರೆ, ಕೆಲವರು ನಾಯಕರಿದ್ದಾರೆ, ತಮ್ಮ ಆಪ್ತರನ್ನ ಈ ಬಾರಿ ಲೋಕಸಭೆಗೆ ಕಣಕ್ಕಿಳಿಸೋದಕ್ಕೆ ಯಡಿಯೂರಪ್ಪನವರು ಕೂಡ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ತಮ್ಮ ಕೋಟಾದಿಂದ ಕನಿಷ್ಠ 6-7 ಅಭ್ಯರ್ಥಿಗಳನ್ನ ಹಾಕಿಸಬೇಕು ಅನ್ನುವಂಥ ಪ್ರಯತ್ನ ಯಡಿಯೂರಪ್ಪನವರ ಪ್ರತ್ಯೇಕ ಟಿಕೆಟ್ ಪಟ್ಟಿಗೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂಥ ಒಂದು ಕುತೂಹಲ. ಜೊತೆಗೆ 14ರಿಂದ 16 ಕ್ಷೇತ್ರಗಳೇನು ಬರ್ತವೆ ನಾಳೆ, ಅದು ಫೈನಲ್ ಆಗುತ್ತೆ. ಅದರಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡುತ್ತೆ, ಯಾವ ಹಾಲಿ ಎಂಪಿಗಳಿಗೆ ಕೊಡ್ತಾರೆ, ಇವೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು. 12ನೇ ತಾರೀಕು ಅಥವಾ 10ನೇ ತಾರೀಕು ಮೇಲ್ಪಟ್ಟು ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅರವಿಂದ್, ಸುಕೇಶ್, ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಕಾಂಗ್ರೆಸ್ ವಿಚಾರದಲ್ಲಿ ಈಗ ಬಿಜೆಪಿಯವರು ಯಾರಿಗಾದರೂ ಟಿಕೆಟ್ ಕೊಟ್ಕೊಳ್ಳಿ, ಯಾವಾಗಲಾದರೂ ಟಿಕೆಟ್ ಅನೌನ್ಸ್ ಮಾಡಲಿ, ನಮ್ಮ ಲೆಕ್ಕಾಚಾರ ಏನಿದೆ, ನಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಬಿಡೋಣ ಅಂತಕ್ಕಂಥ ಲೆಕ್ಕಾಚಾರನ,
ಅಥವಾ ಬಿ ಜೆ ಪಿಯವರು ಯಾವ ಕ್ಯಾಂಡಿಡೇಟ್ಗೆ ಟಿಕೆಟ್ ಫೈನಲ್ ಮಾಡ್ತಾರೆ ನೋಡಿಕೊಂಡು ಆನಂತರ ಅನೌನ್ಸ್ ಮಾಡೋಣ ಅಂತನ, ಯಾವಾಗ ಪಟ್ಟಿ ಬಿಡುಗಡೆ ಆಗಬಹುದು, ಎಷ್ಟು ಕ್ಷೇತ್ರಗಳಿಗೆ ಫೈನಲ್ ಆಗ್ಬೋದು ಅಂತ ಸುಖೇಶ್? ಖಂಡಿತವಾಗಿ ಅರವಿಂದ್, ಕಾಂಗ್ರೆಸ್ನ ಮೊದಲ ಪಟ್ಟಿ ಎಐಸಿಸಿ ಮಟ್ಟದಲ್ಲಿ ಬಿಡುಗಡೆಯಾಗುವ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಕನಿಷ್ಠ 15 ಸ್ಥಾನಗಳಿಗೆ ಮೊದಲ ಪಟ್ಟಿಯಲ್ಲಿ ಹೆಸರನ್ನ ಘೋಷಣೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಎಐಸಿಸಿ ನಾಯಕರುಗಳು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಶೇಷವಾಗಿ ಬಿಜೆಪಿಯ ಪಟ್ಟಿಯನ್ನ ಎಲ್ಲ ಕಡೆಯಲ್ಲಿ ಕಾದು ನೋಡುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಕೂಡ ಇಲ್ಲ. ಯಾಕಂದ್ರೆ ಆಪರೇಷನ್ ಹಸ್ತದ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ ಹೊರತಾಗಿಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರದೇ ಇರೋದ್ರಿಂದ ಸಹಜವಾಗಿಯೇ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಅದರಲ್ಲೂ ಕೂಡ ತುಮಕೂರಲ್ಲಿ ಒಂದಷ್ಟು ಬೆಳವಣಿಗೆ ಆಗಬಹುದು, ಬೆಂಗಳೂರು ಉತ್ತರಕ್ಕೆ ಇನ್ನೊಂದು ಅಚ್ಚರಿ ಅಭ್ಯರ್ಥಿ ಬಿಜೆಪಿ ಕಡೆಯಿಂದ ಬರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಅಳೆದು ತೂಗುವ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು. ಉಡುಪಿ ಚಿಕ್ಕಮಗಳೂರು ವಿಚಾರಕ್ಕೆ ಬಂದರೆ ಬಿಜೆಪಿಯಲ್ಲೇ ಇಲ್ಲದ ಅಥವಾ ಕಾಂಗ್ರೆಸ್ ಇಲ್ಲದ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಅವರ ಹೆಗಡೆಯನ್ನೇ ಈಗಾಗಲೇ ಹೆಸರನ್ನ ಎಐಸಿಸಿಗೆ ರೆಫರ್ ಮಾಡಲಾಗಿದೆ. ಅವರ ಜೊತೆಗೆ ಜಿಲ್ಲಾಧ್ಯಕ್ಷ ಅಂಶುಮಂತ್ ಅವರ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಮುಂಚಿತವಾಗಿ ಒಂದು ಹೆಸರನ್ನ ಶಿಫಾರಸು ಮಾಡಿ ಇಲ್ಲಿಂದ ಕಳಿಸಿದಂತೆ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ ಪಟ್ಟಿಗಾಗಿ ಮಾಡಿಕೊಳ್ಳುತ್ತ ಸಿದ್ಧತೆ. ವಿಶೇಷವಾಗಿ ಸುಮಾರು 9 ರಿಂದ 10 ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಸಿಂಗಲ್ ನೇಮನ್ನು ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ 5-6 ಕ್ಷೇತ್ರಗಳಲ್ಲಿ ಇರ್ಲಿ ಅಡಿಷನಲ್ ಆಗಿ ಅನ್ನುವ ಕಾರಣಕ್ಕಾಗಿ 2 ಹೆಸರುಗಳನ್ನ ಸಿದ್ಧಪಡಿಸಿಕೊಂಡಿದ್ದು 15 ರಿಂದ 16 ಕ್ಷೇತ್ರಗಳಲ್ಲಿ ಒಂದು ಹಂತಕ್ಕೆ ಫೈನಲ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೂ ಕೂಡ ಎಲ್ಲಾದರೂ ವಿಶೇಷವಾಗಿ ತುಮಕೂರು ಇರ್ಬೋದು ಅಥವಾ ಬೆಂಗಳೂರು ಉತ್ತರ ಇರ್ಬೋದು, ಇಂಥ ಕಡೆಗಳಲ್ಲಿ ಬೇರೆ ನಾಯಕರ ಬರಬಹುದಾದಂಥ ನಿರೀಕ್ಷೆ ಇರುವಂಥ ಕಾರಣಕ್ಕಾಗಿ ಏನಾದರೂ ಬದಲಾವಣೆಗಳು ಮಾಡಬಹುದಾ ಅಥವಾ ಬಂದ ಮೇಲೆ ಕಾಂಪ್ರಮೈಸ್ ಮಾಡಿಸಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಕಾಂಗ್ರೆಸ್ ಪಾಳೆ ಮಾಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಒಂದು 2-3 ದಿನದೊಳಗಾಗಿ ಮೊದಲ ಪಟ್ಟಿ ಬಿಡುಗಡೆ ಆದ್ರೆ ಅದರಲ್ಲಿ ರಾಜ್ಯದ 15 ಹೆಸರುಗಳು ಪ್ರಕಟಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಓಕೆ, ಸುಖೇಶ್ ಮತ್ತು ಮಸೂದ್ ಧನ್ಯವಾದ ಇಬ್ರಿಗೂ ಕೂಡ. ಸದ್ಯಕ್ಕೆ ಈಗ ಎರಡೂ ಪಾರ್ಟಿಯವರು ಚುನಾವಣಾ ಉತ್ಸಾಹದಲ್ಲೇನೋ ಇದ್ದಾರೆ, ಇಲ್ಲ ಅಂತಲ್ಲ. ಕ್ಯಾಂಡಿಡೇಟ್ಗಳು ಜಾಸ್ತಿ ಇದ್ದಾಗ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾಗ ಒಬ್ರಿಗೆ ಮಾತ್ರ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಟಿಕೆಟ್ ಫೈನಲ್ ಆದರೆ ಉಳಿದವರು ಮುನಿಸ್ಕೊಂಡು ಚುನಾವಣೆಯಲ್ಲಿ ವರ್ಕ್ ಮಾಡಲ್ವಾ ಅನ್ನೋ ಆತಂಕ ಇದೆ. ಅದನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಎರಡೂ ಪಾರ್ಟಿಯವರು, ಕಾದು ನೋಡಬೇಕು.